ವಿಚಾರದಲ್ಲಿ ನಿಮಗೆ ಬಾಟಮ್ ಆಫ್ ದ ಡೆಕ್ ಬಂದಿರುವಂತಹದ್ದು ಇಂಪ್ರೆಸ್ ಕಾರ್ಡ್ ಬಂದಿದೆ. ಸೊ ಇಂಪ್ರೆಸ್ ಕಾರ್ಡ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಕೆಲವೊಂದು ರೀತಿಯ ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಶಾಂತವಾಗಿರ್ಬೇಕು, ಸಮಾಧಾನವಾಗಿರ್ಬೇಕು, ಒಂದು ಪ್ರೀತಿ ಇರಬೇಕು ಅನ್ನುವಂತಹದ್ದು, ಮತ್ತೆ ಒಂದು ಸ್ಟೇಬಲ್ ಆಗಿರ್ಬೇಕು ಅನ್ನುವಂತಹ ರೀತಿಯಲ್ಲಿ ನೀವು ಆಲೋಚನೆಯನ್ನು ಮಾಡ್ತಾ ಇರುವಂತಹದ್ದು ಬಾಟಮ್ ಆಫ್ ದ ಡೆಕ್ ಅಲ್ಲಿ ರೆಪ್ರೆಸೆಂಟ್ ಆಗ್ತದೆ. ಲೈಫಿನ ವಿಚಾರದಲ್ಲಿ ನಿಮ್ಮ ಪಾಸ್ಟಿನಲ್ಲಿ ಕೆಲವೊಂದು ರೀತಿಯ ಕೆಲವೊಬ್ಬರಿಗೆ ಸೋಲ್ಮೇಟ್ ಕನೆಕ್ಷನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಕೆಲವೊಬ್ಬರಿಗೆ. ಓಕೆನಾ? ನಿಮ್ಮ ಪ್ರೀತಿಯಲ್ಲಿ ಒಂದು ರೀತಿಯ ಬಾಂಡೇಜ್ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಹಾರ್ಮೋನಿಗಳು ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತದೆ ಕೆಲವೊಬ್ಬರಿಗೆ. ಓಕೆನಾ? ಮತ್ತೆ ಕೆಲವೊಬ್ಬರಿಗೆ ನಿಮ್ಮ ಲವ್ ಲೈಫ್ ನ ವಿಚಾರದಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅನ್ನ ರೆಪ್ರೆಸೆಂಟ್ ಆಗ್ತಾ ಇದೆ. ಓಕೆನಾ? ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತದೆ ನಿಯರ್ ಪಾಸ್ಟಿನಲ್ಲಿ ನಿಮಗೆ. ನೆಕ್ಸ್ಟ್ ಕಾರ್ಡ್ ಬಂದಿರುವಂತಹದ್ದು ಪೇಜ್ ಆಫ್ ಸೋರ್ಟ್ಸ್ ಬಂದಿದೆ. ಥರ್ಡ್ ಕಾರ್ಡ್ ಬಂದಿರುವಂತಹದ್ದು ಯಾವುದು? ನಿಮಗೆ ಪೇಜ್ ಆಫ್ ಸೋರ್ಟ್ಸ್ ಬಂದಿದೆ. ಸೊ ಕ್ಯೂರಿಯಾಸಿಟಿ ಇದ್ದಂತಹ, ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಒಂದು ಕ್ಯೂರಿಯಾಸಿಟಿ ಇದ್ದಂತಹ, ಒಂದು ರೀತಿಯ ಬಾಂಡೇಜ್ ಇದ್ದಂತಹ, ಸ್ವಲ್ಪ ನೀವು ಮಾತಾಡಿರುವಂತಹ ಸಾಧ್ಯತೆಗಳು ರೀಸೆಂಟ್ ಪಾಸ್ಟ್ ನಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಸೊ ನಿಮ್ಮ ಲವ್ ಲೈಫಿನ ವಿಚಾರವಾಗಿ ಒಂದು ರೀತಿಯ ಬಾಂಡೇಜ್ ಇರುವಂತಹದ್ದು, ನೀವು ಕೆಲವೊಬ್ಬರಿಗೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಮತ್ತೆ ಕೆಲವೊಬ್ಬರಿಗೆ ಸೋಲ್ಮೇಟ್ ಕನೆಕ್ಷನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಮತ್ತೆ ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ನೀವು ಮಾತಾಡಿರುವಂತಹದ್ದು ಕೂಡ ಕೆಲವೊಂದು ರೀತಿಯ ಮಾತುಕತೆಗಳು ಆಡಿರುವಂತಹದ್ದು, ಹೊಸ ಐಡಿಯಾಗಳನ್ನ ಮಾಡಿರುವಂತಹದ್ದು ಇಲ್ಲಿ ರೆಪ್ರೆಸೆಂಟ್ ಆಗ್ತದೆ. ಮೇ ಬಿ ನೀವು ಫ್ರೆಂಡ್ಸ್ ಗಳ ಮೂಲಕ ನೀವು ನಿಮ್ಮ ಪರ್ಸನ್ ಅನ್ನ ಭೇಟಿಯಾಗಿರಬಹುದು. ಯಾವುದೋ ಕೆಲವೊಂದು ಫಂಕ್ಷನ್ ಗಳಲ್ಲಿ ನೀವು ನಿಮ್ಮ ಪರ್ಸನ್ ಅನ್ನ ಭೇಟಿಯಾಗಿರುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನ ನಿಮ್ಮ ಪಾಸ್ಟ್ ನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ನೆಕ್ಸ್ಟ್, ಅಟ್ ಪ್ರೆಸೆಂಟ್ ನಲ್ಲಿ ಯಾಕೋ ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಫೀಲಿಂಗ್ ಲೆಫ್ಟ್ ಔಟ್ ಆಗಿರುವಂತಹ ಸಾಧ್ಯತೆಗಳು ರೆಪ್ರೆಸೆಂಟ್ ಆಗ್ತಾ ಇದೆ. ಅಟ್ ಪ್ರೆಸೆಂಟ್ ನಲ್ಲಿ ಯಾಕೋ ಕೆಲವೊಂದು ರೀತಿಯ ಚಿಂತೆಗಳಿರುವಂತಹದ್ದು, ವರೀಸ್ಗಳಿರುವಂತಹದ್ದು, ಬೇಜಾರಿನಲ್ಲಿ ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕೆ ಅಂದ್ರೆ ನಿಮ್ಮ ಲವ್ ಲೈಫಿನ ವಿಚಾರವಾಗಿ ಕೆಲವೊಂದು ರೀತಿಯ ಬದಲಾವಣೆಗಳಾಗ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕೋ ಕೆಲವೊಂದು ಚೇಂಜಸ್ಗಳಾಗ್ತಾ ಇರೋದ್ರಿಂದ ನೀವು ಬೇಜಾರಿನಲ್ಲಿ ಇರುವಂತಹದ್ದು. ನಿಮ್ಮ ಲವ್ ಲೈಫಿನ ವಿಚಾರವಾಗಿ ಯಾಕೋ ಪರಿಸ್ಥಿತಿಗಳು ಅಷ್ಟು ಚೆನ್ನಾಗಿಲ್ಲದೆ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕೋ ಕೆಲವು ಬದಲಾವಣೆಗಳು, ಚೇಂಜಸ್ಗಳು ಆವಾಗಿಂದ ಆವಾಗಲೇ ಆಗ್ತಾ ಇರುವಂತಹದ್ರಿಂದ ನಿಮಗೆ ಬೇಜಾರಾಗಿರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇರೋದು. ಮತ್ತೆ ಥರ್ಡ್ ಕಾರ್ಡ್ ಬಂದಿರುವಂತಹದ್ದು ಕ್ವೀನ್ ಆಫ್ ವ್ಯಾಂಡ್ಸ್ ಬಂದಿದೆ. ಸೊ ಕ್ವೀನ್ ಆಫ್ ವ್ಯಾಂಡ್ಸ್ ಏನಕ್ಕೆ ನಿಮಗೆ ಪದೇ ಪದೇ ಚೇಂಜಸ್ಗಳಾಗ್ತಾ ಇದೆ? ಆ ಚೇಂಜಸ್ಗಳಿಂದ ಯಾಕೋ ಕೆಲವೊಂದು ರೀತಿಯ ವೇರಿಯೇಷನ್ಗಳು ಆಗ್ತಾನೆ ಇರೋದ್ರಿಂದ ನಿಮಗೆ ಬೇಜಾರಾಗ್ತಾ ಇದೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ತೀರಾ? ಬಹಳ ಧೈರ್ಯವಾಗಿ ಕೆಲವೊಂದು ನಿರ್ಣಯಗಳನ್ನ ಮಾಡುವಂತಹ ಸಾಧ್ಯತೆಗಳು ಅಟ್ ಪ್ರೆಸೆಂಟ್ ನಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಬಹಳಷ್ಟು ಧೈರ್ಯದಿಂದ ಇಂಡಿಪೆಂಡೆಂಟ್ ಆಗಿ ಕೆಲವೊಂದು ನಿರ್ಣಯಗಳನ್ನ ಮಾಡಬೇಕು ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕೆ ಅಂದ್ರೆ ಆವಾಗಿಂದ ಆವಾಗೆ ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ತುಂಬಾ ಏರುಪೇರುಗಳಾಗ್ತಾ ಇರೋದ್ರಿಂದ ಆ ವಿಚಾರದಲ್ಲಿ ಸ್ವಲ್ಪ ಬೇಜಾರುಗಳು ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತದೆ. ಇನ್ ಇಮಿಡಿಯೇಟ್ ಫ್ಯೂಚರಿನಲ್ಲಿ ಯಾಕೋ ನೀವು ಕೆಲವೊಂದು ವಿಚಾರಗಳಲ್ಲಿ ನೋಡಿ ಆತಂಕ ಪಡ್ತಾ ಇರುವಂತಹ, ಎಗೇನ್ ಬೇಜಾರನ್ನ ಪಡ್ತಾ ಇರುವಂತಹದ್ದು, ನಿದ್ರಾಹೀನತೆಯನ್ನ ಮಾಡ್ಕೋತಾ ಇರುವಂತಹದ್ದು, ಸ್ಟ್ರೆಸ್ ನಲ್ಲಿ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಕೆಲವೊಂದು ನಿರ್ಣಯಗಳನ್ನು ತಗೊಳ್ಳುವಂತಹ ಸ್ಟ್ರೆಸ್ ಗಳಲ್ಲಿ ಇರುವಂತಹದ್ದು ಕೆಲವೊಬ್ಬರಿಗೆ ಯಾಕೋ ಇಮಿಡಿಯೇಟ್ ಫ್ಯೂಚರ್ ನಲ್ಲಿ ಕೂಡ ರೆಪ್ರೆಸೆಂಟ್ ಆಗ್ತಾ ಇದೆ. ಆದ್ರೆ ಫ್ಯೂಚರ್ ನಲ್ಲಿ ನೀವು ಏನ್ ಮಾಡ್ಬೇಕಾಗಿತ್ತು? ಸೊ ಕ್ವಿಕ್ ಥಿಂಕಿಂಗ್ ಅನ್ನ ಮಾಡ್ಬೇಕಾಗಿತ್ತು. ಕೆಲವು ವಿಚಾರಗಳ ಬಗ್ಗೆ ನೀವು ಫೋಕಸ್ ಅನ್ನ ಮಾಡ್ಬೇಕಾಗಿತ್ತು. ಏನಾಗ್ತಾ ಇದೆ ನಮ್ಮ ಲವ್ ಲೈಫಿನ ವಿಚಾರದಲ್ಲಿ ಅನ್ನೋದನ್ನ ಫೋಕಸ್ ಅನ್ನ ಮಾಡಿದ್ರೆ ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಕೆಲವೊಂದು ರೀತಿಯ ಫುಲ್ಫಿಲ್ಮೆಂಟ್ಗಳು, ಸಮಾಧಾನಗಳು, ಖುಷಿಗಳು ಇರುತ್ತೆ. ಯಾವಾಗ ನೀವು ಫೋಕಸ್ ಅನ್ನ ಮಾಡೋದಿಲ್ವೋ ಆಗ ನಿಮ್ಗೆ ಮತ್ತಷ್ಟು ಆತಂಕಗಳು, ಬೇಜಾರುಗಳು ಆಗುವಂತ ಸಾಧ್ಯತೆಗಳು ಇದೆ. ಇದು ಕಿಂಗ್ ಆಫ್ ಸೋರ್ಸ್, 9 ಆಫ್ ಸೋರ್ಸ್ ಇನ ಕ್ಲಾರಿಫಿಕೇಶನ್ ಕಾರ್ಡ್ ಅಷ್ಟೇ. ಅಂದ್ರೆ ಏನು? ನೀವು ಕೆಲವೊಂದು ವಿಚಾರಗಳಲ್ಲಿ ಫೋಕಸ್ ಅನ್ನ ಮಾಡಬೇಕು. ಲವ್ ಲೈಫಿನ ವಿಚಾರಗಳಲ್ಲಿ ಫೋಕಸ್ ಅನ್ನ ಮಾಡಿ ಕೆಲವೊಂದು ರೀತಿಯ ಆಕ್ಷನ್ಸ್ ಗಳನ್ನ ತಗೊಂಡ್ರೆ ಫುಲ್ಫಿಲ್ಮೆಂಟ್ ಗಳಾಗುವಂತಹ, ಸಮಾಧಾನಗಳಾಗುವಂತಹ, ಖುಷಿಗಳಾಗುವಂತಹ ಸಾಧ್ಯತೆಗಳು ಇದೆ. ಕರೆಕ್ಟ್ ಆಗಿ ಮಾತಾಡಬೇಕು. ಏನ್ ಮಾತಾಡಬೇಕು ನಿಮ್ಮ ಲವ್ ಲೈಫಿನ ವಿಚಾರವಾಗಿ ಕರೆಕ್ಟ್ ಆಗಿ ಮಾತಾಡಿ ಕೆಲವೊಂದು ರೀತಿಯ ಕ್ಲಿಯರ್ ಥಿಂಕಿಂಗ್ ಅನ್ನ ಮಾಡಿ ಕ್ವಿಕ್ ಆಕ್ಷನ್ಸ್ ಅನ್ನ ತಗೊಳ್ಳುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಓಕೆನಾ? ಇದಿಷ್ಟು ನಿಮ್ಮ ಕಾರ್ಡ್ಸ್ ನ ರೀಡಿಂಗು. ನೆಕ್ಸ್ಟ್, ಏಂಜಲ್ ಗೈಡೆನ್ಸ್ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ನಿಮ್ಮ ಲವ್ ಲೈಫಿನ ವಿಚಾರವಾಗಿ ಏಂಜಲ್ ಗೈಡೆನ್ಸ್ ಏನ್ ಕೊಡ್ತಾ ಇದ್ದಾರೆ? ವೇಟ್ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ತಾಳ್ಮೆಯಿಂದ ಇರೋ
ಅವಸರದಲ್ಲಿ ಯಾವ ನಿರ್ಧಾರವನ್ನ ಕೂಡ ಮಾಡಬೇಡ ಅನ್ನೋದನ್ನ ಏಂಜಲ್ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಇಟ್ಸ್ ಅಪ್ ಟು ಯು, ಇದು ಎಲ್ಲ ನಿನಗೆ ಬಿಟ್ಟಿರುವಂತಹದ್ದು. ಬೇಗ ಬೇಗ ಕೆಲವೊಂದು ನಿರ್ಧಾರಗಳನ್ನ ಕ್ವಿಕ್ ಥಿಂಕಿಂಗ್ ಅನ್ನ ಮಾಡಿದ್ರು ಕರೆಕ್ಟ್ ಆಗಿ ಕ್ಲಿಯರ್ ಥಿಂಕಿಂಗ್ ಅನ್ನ ಮಾಡಬೇಕು. ಸೊ ಕ್ಲಿಯರ್ ಥಿಂಕಿಂಗ್ ಅನ್ನ ಮಾಡೋದಕ್ಕೆ ಲವ್ ಲೈಫ್ ನ ವಿಚಾರವಾಗಿ ಸ್ವಲ್ಪ ಟೈಮು ಬೇಕಾಗುತ್ತೆ. ಅದಕ್ಕೋಸ್ಕರನೇ ಏಂಜಲ್ ಗೈಡೆನ್ಸ್ ನಿಮ್ಗೆ ಏನ್ ಕೊಡ್ತಾ ಇದ್ದಾರೆ, ಸ್ವಲ್ಪ ವೇಟ್ ಮಾಡಿ. ಇಟ್ಸ್ ಅಪ್ ಟು ಯು, ಇದು ನಿಮ್ಗೆ ಬಿಟ್ಟಿರುವಂತಹದ್ದು. ಪರ್ಫೆಕ್ಟ್ ಟೈಮಿಂಗ್, ಕೆಲವೊಂದು ವಿಚಾರಗಳಿಗೆ ಪರ್ಫೆಕ್ಟ್ ಟೈಮಿಂಗ್ ಅನ್ನೋದು ಅಥವಾ ಡಿವೈನ್ ಟೈಮಿಂಗ್ ಅನ್ನೋದು ಬರಬೇಕು. ಆಗ ಕೆಲವೊಂದು ನಿರ್ಣಯಗಳನ್ನ ಮಾಡಬಹುದು. ಸ್ವಲ್ಪ ನೀವು ಈಗ ಯಾವುದೇ ರೀತಿಯ ಅವಸರದ ನಿರ್ಧಾರಗಳನ್ನು ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸರೆಂಡರ್ ಕಾರ್ಡ್ ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಸೊ ಸರೆಂಡರ್ frustration doesn't open any doors. The key to resolving a dilemma, dissolving a block, is to take a breath, center yourself and regroup so may approach the situation more calmly. ಫ್ರಸ್ಟ್ರೇಷನ್, ಹತಾಶೆ ಅನ್ನೋದು ಮಾಡ್ಕೋಬೇಡಿ. ಹತಾಶೆ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಹೊಸ ಐಡಿಯಾಗಳು ಬರಲ್ಲ, ಹೊಸ ಥಿಂಕಿಂಗ್ಗಳು ಬರಲ್ಲ, ಕ್ಲಿಯರ್ ಥಿಂಕಿಂಗ್ ಅನ್ನ ಮಾಡಕ್ಕೆ ಸಾಧ್ಯ ಆಗಲ್ಲ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಫ್ರಸ್ಟ್ರೇಷನ್ ಅನ್ನ ಬಿಟ್ಬಿಟ್ರೆ ನೀವು ಸಮಾಧಾನವಾಗಿ ಯೋಚನೆ ಮಾಡಿ ಕೆಲವೊಂದು ನಿರ್ಧಾರಗಳನ್ನ ಮಾಡಿ ಅನ್ನೋದನ್ನ ಸರೆಂಡರ್ ಕಾರ್ಡ್ ಕೂಡ ನಿಮ್ಗೆ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಈಗ ಸ್ವಲ್ಪ ನಿಮಗೆ ಬೇಜಾರುಗಳಿರುವಂತಹದ್ದು, ಕೆಲವೊಂದು ಬದಲಾವಣೆಗಳು, ವೇರಿಯೇಷನ್ಗಳು ಆಗ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಸೊ ನಿಮ್ಮ ಲವ್ ಲೈಫಿನ ವಿಚಾರಕ್ಕೆ ಫ್ಯೂಚರಿನಲ್ಲಿ ಕೆಲವೊಂದು ಆಕ್ಷನ್ಸ್ ಅನ್ನ ತಗೋಬೇಕಾದ್ರೆ ಸ್ವಲ್ಪ ವೇಟ್ ಮಾಡಬೇಕು, ಕ್ಲಿಯರ್ ಆಗಿ ಥಿಂಕ್ ಮಾಡಬೇಕು, ಅದರಲ್ಲಿ ಆಕ್ಷನ್ಸ್ ಅನ್ನ ತಗೋಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಓಕೆನಾ? ಆಗ ಮಾತ್ರ ನಿಮ್ಗೆ ನಿಮ್ಮ ಎನರ್ಜಿಯಲ್ಲಿ ಏನ್ ಶಾಂತತೆ ಬರಬೇಕು ಅಂತ ಹೇಳ್ತೀರಲ್ಲ, ಆ ಶಾಂತತೆ ಏನ್ ಬರಬೇಕು, ಲವ್ ಲೈಫಿನ ವಿಚಾರವಾಗಿ ಶಾಂತತೆ ಯಾವಾಗ ಬರುತ್ತೆ ಅಂದ್ರೆ ನೀವು ಕ್ಲಿಯರ್ ಥಿಂಕಿಂಗ್ ಅನ್ನ ಮಾಡಿದಾಗ ಮಾತ್ರ ಬರುವಂತಹದ್ದು ಅನ್ನೋದು ಕಾರ್ಡ್ಸ್ ಗಳಲ್ಲಿ ರೆಪ್ರೆಸೆಂಟ್ ಆಗ್ತದೆ.